ಚುನಾವಣಾ ಹೊತ್ತಲ್ಲಿ ಪ್ರಧಾನಿ ಆರ್ಥಿಕ ಸಲಹಾ ಮಂಡಳಿ ಆತಂಕವನ್ನ ಮೂಡಿಸ್ತಾ ಇದೆ. ಭಾರತದಲ್ಲಿ ಬಹುಸಂಖ್ಯಾತ ಹಿಂದೂಗಳ ಸಂಖ್ಯೆಯಲ್ಲಿ ತೀವ್ರ ಕಡಿಮೆ ಆಗಿದೆ. 1950 2015ರ ಮಧ್ಯ ಬಹುಸಂಖ್ಯಾತ ಹಿಂದೂಗಳ ಸಂಖ್ಯೆಯಲ್ಲಿ ತೀವ್ರ ಇಳಿಕೆ ಕಂಡಿರುವಂತದನ್ನ ಗಮನಿಸಬಹುದು. ಸಾಮಾನ್ಯವಾಗಿ ನೆರೆಯ ರಾಷ್ಟ್ರ ಅಂತಲ್ಲ, ಎಲ್ಲಾ ರಾಷ್ಟ್ರಗಳಲ್ಲೂ ಬಹುಸಂಖ್ಯಾತ ಜನರ ಸಂಖ್ಯೆ ಅಧಿಕವಾಗ್ತಾ ಹೋಗುತ್ತೆ. ಬಟ್ ನಮ್ಮಲ್ಲಿ ಉಲ್ಟಾ ಆಗಿದೆ. ಅಲ್ಪಸಂಖ್ಯಾತರ ಸಂಖ್ಯೆಯಲ್ಲಿ ಹೆಚ್ಚಳ ಆಗ್ತದೆ. ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಆಗಿರ್ಬೋದು, ಬೌದ್ಧರಾಗಿರ್ಬೋದು, ಇವ್ರನ್ನ ನಾವು ಅಲ್ಪಸಂಖ್ಯಾತರು ಅಂತ ಕನ್ಸಿಡರ್ ಮಾಡ್ತೀವಿ. ನಮ್ಮ ದೇಶದಲ್ಲಿ ಇವರ ಸಂಖ್ಯೆ ಹೆಚ್ಚು ಆಗ್ತಾ ಇದೆ. ಹಿಂದೂಗಳ ಸಂಖ್ಯೆ, ಬಹುಸಂಖ್ಯಾತ ಸಂಖ್ಯೆಯಲ್ಲಿ ಗುರುತಿಸಿಕೊಂಡಿರುವಂತಹ ಹಿಂದೂಗಳ ಸಂಖ್ಯೆಯಲ್ಲಿ ತೀವ್ರ ಕುಸಿತ ಆಗಿದೆ. ಇದೀಗ 7.8% ಕುಸಿತ. 1900 ಅಂದ್ರೆ ಈಗ ಕೆಲವೊಂದು ವರ್ಷಗಳನ್ನ ಮಧ್ಯದಲ್ಲಿ ಇಟ್ಕೊಂಡಿದ್ದಾರೆ. ಎಷ್ಟು ವರ್ಷದಿಂದ ಎಷ್ಟು ವರ್ಷದಲ್ಲಿ ಇಷ್ಟರ ಮಟ್ಟಿಗೆ ಕುಸಿತವಾಗಿದೆ ಅಂತ ಆತಂಕ ಮೂಡಿಸುವಂತಹ ಸುದ್ದಿಯೇ. ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಸಂಖ್ಯೆಯಲ್ಲಿ ಪ್ರಮುಖವಾಗಿ ಒಂದು ಪರ್ಟಿಕ್ಯುಲರ್ ಧರ್ಮ ಅಂತಲ್ಲ, ಮುಸ್ಲಿಮರ ಸಂಖ್ಯೆ ಅಂತ ಎಕ್ಸಾಂಪಲ್ ತಗೊಂಡ್ರೆ 9.84ರಿಂದ 14 ಇಲ್ಲಿ ತನಕ ಹೋಗಿದೆ. ಅಂದ್ರೆ ಡಬಲ್ ಆಗ್ತಾ ಇದ್ದಾರೆ. ಬಟ್ ಬಹುಸಂಖ್ಯಾತರು ತಮ್ಮ ಸಂಖ್ಯೆಯನ್ನ ಕಡಿಮೆ ಆಗ್ತಾ ಇದೆ. ಬಹುಸಂಖ್ಯಾತರಲ್ಲಿ ಇದು ಒಂದು ರೀತಿ ಆತಂಕವನ್ನ ಮೂಡಿಸುವಂಥದ್ದೇ, ದಿಗ್ಭ್ರಮೆಯನ್ನ ಮೂಡಿಸುವಂಥದ್ದೇ. ಚುನಾವಣೆ ಹೊತ್ತಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆ, ಇದಕ್ಕೆ ಕಾರಣಗಳು ಏನು, ತೀವ್ರ ಸಂಖ್ಯೆಯಲ್ಲಿ ಕುಸಿತ ಕಾಣ್ತಾ ಇರೋದಕ್ಕೆ ಜನಸಂಖ್ಯೆಯಲ್ಲಿ, ಅದು ಕೂಡ ಹಿಂದೂ ಅನ್ನೋದಕ್ಕಿಂತ ಬಹುಸಂಖ್ಯಾತರು ತೀವ್ರ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಸದ್ಯದ ಆತಂಕ ಮತ್ತು ಪ್ರಶ್ನೆ. ಉತ್ತರ ಇನ್ನು ಮುಂದಕ್ಕೆ ಸಿಗಬೇಕಷ್ಟೇ. ಚುನಾವಣಾ ಹೊತ್ತಲ್ಲಿ ಕಿಚ್ಚು ಹೊತ್ತಿಸಿದೆ ಪ್ರಧಾನಿ ಆರ್ಥಿಕ ಸಲಹಾ ಮಂಡಳಿಯ ಈ ಒಂದು ರಿಪೋರ್ಟ್. ಈ ರಿಪೋರ್ಟ್ ನಲ್ಲಿ ಇರುವಂತದ್ದು ಏನಪ್ಪಾ ಅಂದ್ರೆ, ಭಾರತದಲ್ಲಿ ಬಹುಸಂಖ್ಯಾತ ಅಂತ ಕರೆಸ್ಕೊಳ್ಳುವ ಹಿಂದೂಗಳ ಸಂಖ್ಯೆಯಲ್ಲಿ ತೀವ್ರ ಕಡಿಮೆ ಕಂಡಿರುವಂತದ್ದು ಅಥವಾ ಕುಸಿತ ಕಂಡಿರುವಂತದ್ದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಈ ರಿಪೋರ್ಟ್ ಒಂದ್ ರೀತಿ ಆತಂಕ ಮೂಡಿಸ್ತಾ ಇದೆ. ಸಾಮಾನ್ಯವಾಗಿ ಬಹುಸಂಖ್ಯಾತರ ಸಂಖ್ಯೆ ಹೆಚ್ಚಳ ಆಗೋದು ಎಲ್ಲ ಕಡೆ ಕಾಮನ್, ಬಟ್ ಇಲ್ಲಿ ಉಲ್ಟಾ ಆಗ್ತಾ ಇರೋದಕ್ಕೆ ಏನ್ ಕಾರಣ ಅಂತ ಇದ್ದಾರೆ, ಡೀಟೇಲ್ಸ್ ಕೊಡೋದಾದ್ರೆ ಶಬೀರ್. ದಿವ್ಯಾ, ಮೊದಲನೇದಾಗಿ ಇದು ಯಾವುದೇ ಜನಸಂಖ್ಯೆ ಅಥಾರಿಟಿ ಅಥವಾ ಅಧಿಕೃತ ಸರ್ಕಾರದಿಂದ ನಡೆದಂತ ಸಮೀಕ್ಷೆ ಅಲ್ಲ. ಪ್ರಧಾನಮಂತ್ರಿಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಅಡ್ವೈಸರಿ ಕಮಿಟಿಗಳಿರ್ತವೆ. ಅದೇ ರೀತಿ ಆರ್ಥಿಕ ಸಲಹಾ ಮಂಡಳಿ ಕೂಡ ಒಂದು. ಈ ಸಲಹಾ ಮಂಡಳಿ ಈ ವರದಿಯನ್ನ ಕೊಟ್ಟಿರುವಂತದ್ದು. ಇವರು ಹೇಗೆ ಈ ಒಂದು ಸಮೀಕ್ಷೆಯನ್ನು ನಡೆಸಿದ್ರು, ಮಾಹಿತಿಯನ್ನ ಹೇಗೆ ತೆಗೆದುಕೊಂಡ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೂರ್ಣವಾದಂತ ಮಾಹಿತಿಗಳನ್ನ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಆದ್ರೆ ಪ್ರಾಥಮಿಕವಾಗಿ ಕೊಟ್ಟಂತ ಮಾಹಿತಿಗಳ ಪ್ರಕಾರ ಭಾರತದಲ್ಲಿ ಬಹುಸಂಖ್ಯಾತರ ಜನಸಂಖ್ಯೆಯಲ್ಲಿ ಅಥವಾ ಅವರ ಪ್ರಮಾಣದಲ್ಲಿ ಸುಮಾರು 7% ಕಡಿಮೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಅವರು ಹಂಚಿಕೊಂಡಿರುವಂತದ್ದು. ಇದ್ರ ಜೊತೆಗೆ ಅಲ್ಪಸಂಖ್ಯಾತರ ಸಂಖ್ಯೆಯಲ್ಲಿ ಒಂದಿಷ್ಟು ಏರಿಕೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿರುವಂತದ್ದು. ಮುಖ್ಯವಾಗಿ ಬೌದ್ಧ ಮತ್ತೆ ಪಾರಸಿಯನ್ನು ಹೊರತುಪಡಿಸಿ ಇತರೆ ಅಲ್ಪಸಂಖ್ಯಾತರ ಜನಸಂಖ್ಯೆಯಲ್ಲಿ ಬಹಳಷ್ಟು ಏರಿಕೆಯನ್ನ ನಾವು ಕಾಣ್ತಾ ಇರುವಂತದ್ದು ಭಾರತದಲ್ಲಿ. ಆದ್ರೆ ಹಿಂದೂಗಳ ಪ್ರಮಾಣದಲ್ಲಿ ಅಥವಾ ಬಹುಸಂಖ್ಯಾತರ ಪ್ರಮಾಣದಲ್ಲಿ ನಾವು ನೋಡೋದಾದ್ರೆ ಸುಮಾರು 7% ಕುಸಿತವನ್ನ ಕಂಡಿದ್ದೇವೆ ಅನ್ನುವಂತಹ ವರದಿಯನ್ನ ಇದು ಬಿಡುಗಡೆ ಮಾಡಿರುವಂತದ್ದು. ಭಾರತ ಮಾತ್ರ ಅಲ್ಲದೆ ನೆರೆಹೊರೆಯ ದೇಶಗಳಲ್ಲೂ ಕೂಡ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಕೂಡ ಅವರು ಎಕ್ಸ್ಪ್ಲೈನ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಮುಖ್ಯವಾಗಿ ಪಾಕಿಸ್ತಾನ, ಅಫ್ಘಾನಿಸ್ತಾನ್ ಮತ್ತೆ ಬಾಂಗ್ಲಾದೇಶದಲ್ಲೂ ಕೂಡ ಅಲ್ಲಿರುವಂತಹ ಬಹುಸಂಖ್ಯಾತರ ಸಂಖ್ಯೆ ಏರಿಕೆ ಆಗಿರುವಂತದ್ದು. ಆದ್ರೆ ಮಯನ್ಮಾರ್ ಮತ್ತೆ ನೇಪಾಳದಂತಹ ದೇಶದಲ್ಲಿ ಅಲ್ಲಿರುವಂತಹ ಬಹುಸಂಖ್ಯಾತರ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂತ ವರದಿಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಒಟ್ಟಾರೆ ಈ ಒಂದು ಸಾರಾಂಶವನ್ನು ನೋಡಿದ್ರೆ ಭಾರತದಲ್ಲಿ ಮುಖ್ಯವಾಗಿ ಬಹುಸಂಖ್ಯಾತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಈಗ ಗಮನಾರ್ಹ ಸಂಗತಿಯಾಗಿರುವಂತದ್ದು. ಇದು ಚುನಾವಣೆ ಸಂದರ್ಭದಲ್ಲಿ ಬಿಡುಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜಕೀಯ ವಾಗ್ವಾದಕ್ಕೆ ಕಾರಣ ಆಗಿರುವಂತದ್ದು. ಒಂದು ಕಡೆ ಈ ಒಂದು ವರದಿಯನ್ನ ಬಿಜೆಪಿ ಚುನಾವಣಾ ರ್ಯಾಲಿಗಳಲ್ಲಿ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇದರ ಸ್ಯಾಂಟಿಟಿಯನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಕೂಡ ಈಗ ವಿರೋಧ ಪಕ್ಷಗಳು ಮಾಡ್ತಾ ಇರುವಂತದ್ದು. ಬಹಳಷ್ಟು ವಿರೋಧ ಪಕ್ಷದ ನಾಯಕರು ಕೂಡ ಟೀಕೆಯನ್ನ ಮಾಡ್ತಾ ಇರುವಂತದ್ದು. 2020ರಲ್ಲೇ ಜನಸಂಖ್ಯೆಯ ಗಣತಿ ಆಗ್ಬೇಕಾಗಿರುವಂತದ್ದು, ಜನಗಣತಿ ಆಗ್ಬೇಕಾಗಿರುವಂತದ್ದು. 2024 ಆದ್ರೂ ಕೂಡ ಜನಗಣತಿಯನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ. ಈ ಅಂಕಿ ಅಂಶಗಳು ಹೇಗ್ ಬಂತು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಕೂಡ ಈಗ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. ಈಗ ಈ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಂಡು, ಈ ರಿಪೋರ್ಟ್ ನ ಗಮನದಲ್ಲಿ ಇಟ್ಕೊಂಡು ಅಧಿಕೃತ ಸಂಸ್ಥೆಗಳು ಕೂಡ ಅಖಾಡಕ್ಕೆ ಇಳಿಬಹುದಾ? ಸಂಖ್ಯೆಯನ್ನ ಪರಿಗಣಿಸುವಲ್ಲಿ ಎಷ್ಟು ಜನ ಹೇಗೆ ಕಡಿಮೆ ಆಗಿದ್ದಾರೆ, ಯಾಕಿರ್ಬೋದು, ಮತ್ತು ಯಾವ್ಯಾವ ಧರ್ಮದ ಸಂಖ್ಯೆ ಏರಿಕೆ ಆಗಿದೆ, ಆಗ್ಬೋದಾ ಇಂತಹ ಕೆಲಸಗಳು ಶಬೀರ್? ನೋಡಿ, ಜನಸಂಖ್ಯೆ ಅಧಿಕೃತವಾದಂತಹ ಡಾಟಾ ಈ ದೇಶದಲ್ಲಿ ಆಗಿರುವಂತದ್ದು. ಜನಗಣತಿಯನ್ನ ಮಾಡದೆ ಹೊರತು ಯಾವ ಧರ್ಮದವರು ಎಷ್ಟು ಇದ್ದಾರೆ, ಅವರ ಜನಸಂಖ್ಯೆ ಎಷ್ಟು, ಅವರ ಆರ್ಥಿಕತೆ ಹೇಗಿದೆ, ಅವರ ಜೀವನ ಪರಿಸ್ಥಿತಿ
ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಪ್ರತಿ ವರ್ಷ ತಿಳ್ಕೊಳ್ಳಿಕ್ಕೆ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನ ಮಾಡುವಂಥದ್ದು ಭಾರತದಲ್ಲಿದೆ. 2020ರಲ್ಲಿ ಜನಗಣತಿ ಆಗ್ಬೇಕಾಗಿತ್ತು, ಆದ್ರೆ ಕೊರೋನಾ ಕಾಲದಿಂದ ಅದನ್ನ ಮುಂದೂಡಿಕೆ ಮಾಡುವಂತ ಕೆಲಸವನ್ನ ಕೂಡ ಕೇಂದ್ರ ಸರ್ಕಾರ ಮಾಡಿತ್ತು. ಆದ್ರೆ 2024 ಆದ್ರೂ ಕೂಡ ಜನಗಣತಿ ಮಾಡುವಂತಹ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಈವರೆಗೂ ಕೂಡ ತೆಗೆದುಕೊಂಡಿಲ್ಲ. ಒಮ್ಮೆ ಜನಗಣತಿ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕೃತ ದತ್ತಾಂಶಗಳು ಅಥವಾ ಸರ್ಕಾರಿ ದಾಖಲೆಗಳಲ್ಲಿ ಈ ಒಂದು ದತ್ತಾಂಶಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಬೇರೆ ಯಾವುದೇ ಖಾಸಗಿ ಏಜೆನ್ಸಿ ಅಥವಾ ಸಂಘ ಸಂಸ್ಥೆಗಳು ಮಾಡಿದ್ರು ಕೂಡ ಅದನ್ನ ಸರ್ಕಾರದ ಅಧಿಕೃತ ದಾಖಲೆಯಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಈವರೆಗೂ ಕೂಡ ಸರ್ಕಾರದ ಯೋಜನೆಗಳು ಅಥವಾ ಪಾಲಿಸಿಗಳನ್ನ ಮೇಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಜನಗಣತಿಯನ್ನ ಆಧಾರದಲ್ಲಿ ಇಟ್ಟುಕೊಂಡು ನಾವು ಆ ಪಾಲಿಸಿಗಳನ್ನ ಮಾಡುವಂತದ್ದನ್ನ ಕೂಡ ಗಮನಿಸಿದ್ವಿ. ಮತ್ತೆ ಅದು ಸರ್ಕಾರದ ಒಂದು ದತ್ತಾಂಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದ್ರ ಮೇಲೆ ಹೆಚ್ಚು ಭರವಸೆಯನ್ನ ವಿಶ್ವಾಸವನ್ನ ಮಾಡುವಂತದ್ದನ್ನು ಕೂಡ ನಾವು ಸಹಜವಾಗಿ ನಿರೀಕ್ಷೆ ಮಾಡಬಹುದು. ಹೀಗಾಗಿ ಕಳೆದ 14 ವರ್ಷಗಳಿಂದ ಜನಗಣತಿ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಯಾರ್ಯಾರ ಪ್ರಮಾಣ ಎಷ್ಟು ಬದಲಾಗಿದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹಾ ಮಂಡಳಿ ಈಗ ಒಂದು ವರದಿಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫ್ಯಾಕ್ಟ್ ಚೆಕ್ ಅನ್ನ ಅಥವಾ ರಿಯಾಲಿಟಿ ಚೆಕ್ ಅನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ಅದು ಏನೇ ಇದ್ರೂ ಕೂಡ ಅಧಿಕೃತವಾಗಿ ಭಾರತದಲ್ಲಿ ಜನಸಂಖ್ಯೆಯ ಪ್ರಮಾಣದಲ್ಲಿ ಏನು ಏರಿಕೆ ಇಳಿಕೆ ಅಥವಾ ಬದಲಾವಣೆಗಳಾಗಿದ್ದಾವೆ ಅನ್ನುವಂಥದ್ದನ್ನ ಪರಿಗಣಿಸಬೇಕು ಅಥವಾ ಅದನ್ನ ಮನಗಾಣಬೇಕು ಅಂದ್ರೆ ಜನಗಣತಿ ಆಗ್ಬೇಕಾಗಿರುವಂತದ್ದು ಅನಿವಾರ್ಯ. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಶಬೀರ್. ಎಸ್, ಜಾತಿ ಜನಗಣತಿ ಅನ್ನುವಂಥದ್ದು ದೇಶಕ್ಕೆ ಹೊಸ ಕಾನ್ಸೆಪ್ಟ್ ಏನಲ್ಲ, ಹಲವು ವರ್ಷಗಳಿಂದಲೂ ಕೂಡ ನಾವು ನೋಡ್ಕೊ ಬರ್ತಾ ಇದ್ವಿ. ಹಾಗಿದ್ದಾಗ ಯಾವ ಧರ್ಮದಲ್ಲಿ ಎಷ್ಟೆಷ್ಟು ಸಂಖ್ಯೆ ಇದೆ, ಅಲ್ಪಸಂಖ್ಯಾತರ ಸಂಖ್ಯೆಯಲ್ಲಿ ಇನ್ನೂ ಕಡಿಮೆ ಆಗ್ತಾ ಇದೆಯಾ ಅಥವಾ ಜಾಸ್ತಿ ಇದೆಯಾ, ಬಹುಸಂಖ್ಯಾತರ ಸಂಖ್ಯೆ ಏರಿಳಿತಗಳು ಹೇಗೆ ಕಾಣಿಸ್ತದೆ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ಬಟ್ ಕೆಲವು ಕಾರಣಾಂತರಗಳಿಂದ ರಾಜಕೀಯ ಕೆಸರೆರ ಚಾಟವೂ ಸೇರಿದಂತೆ ಒಂದು 4-5 ವರ್ಷಗಳಿಂದ ಜಾತಿ ಜನಗಣತಿಯ ಕಾನ್ಸೆಪ್ಟ್ ನಮ್ಮ ದೇಶದಲ್ಲಿ ಇರಲಿಲ್ಲ. ಎಕ್ಸಾಂಪಲ್ ನಮ್ಮ ರಾಜ್ಯ ತಗೊಳ್ಳೋದಾದ್ರೆ ಇದರಲ್ಲೂ ಕೂಡ ರಾಜಕೀಯ ನಡೀತಾ ಇತ್ತು. ಬಟ್ ಈಗ ಬಹುಶಃ ಇನ್ನು ಮುಂದಕ್ಕೆ ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಅಂತ ಕಾಣುತ್ತೆ.